ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನೇತ್ರಾ ಸೋಮಶೇಖರ್. ವೆಲ್ಕಮ್ ಟು ಅವರ್ ಸತಿ ಶಿವಪ್ರಿಯೆ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮ್ಮ ಜೊತೆ ರಾಯರ ವ್ರತದ ಕೊನೆ ವಾರದ ಪೂಜೆನ ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾವ ಥರ ವ್ರತಕ್ಕೆ ಜೋಡಿಸ್ಕೊಂಡೆ ಮತ್ತು ಹೇಗೆ ಪೂಜೆ ಮಾಡಿದೆ ಅನ್ನೋದನ್ನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಹೋಗಿ ಚೆಕ್ ಮಾಡಿ. ಆಲ್ರೆಡಿ ವ್ರತ ಹೇಗೆ ಮಾಡಿದ್ದು ಅನ್ನೋದು ಅಪ್ಲೋಡ್ ಆಗಿರೋದ್ರಿಂದ ನಾನು ವ್ರತದ ಕೊನೆಯ ವಾರ ಹೇಗಿತ್ತು ಅನ್ನೋದನ್ನು ಮತ್ತು ವ್ರತ ಶುರುವಾದ ದಿನದಿಂದ ಮುಗಿಯೋವರೆಗೂ ನನಗಾದ ಕೆಲವೊಂದು ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತಪ್ಪದೇ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಮನೆ ಪೂಜೆ ಮಾಡೋ ಅಷ್ಟರಲ್ಲಿ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಸೇರಿ ಶೋಕೇಸ್ಗೆ ಹೂವು ಮುಡಿಸಿ ರೆಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ರಾಯರ ಇಷ್ಟವಾದ ಹಯಗ್ರೀವ ಪ್ರಸಾದನ ರೆಡಿ ಮಾಡಿಕೊಂಡೆ. ಫ್ಯಾನು ಹಾಸಿಗೆ ಇಲ್ಲದೆ ಮಲಗದೇ ಇರೋ ನಾನು ಚಾಪೆ ಮೇಲೆ ಮಲಗಿದ್ದೀನಿ. ಅಷ್ಟೇ ಅಲ್ಲ, ದಿನ ರಾತ್ರಿ 3-4 ಸಲ ಎಚ್ಚರವಾಗಿ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇದ್ದಿದ್ದು ನಾನು ನೆಮ್ಮದಿಯಾಗಿ ಮಲಗಿದ್ದೀನಿ. ಏನು ಆಶ್ಚರ್ಯ ಅಲ್ವಾ? ಪೂಜೆಗೆಲ್ಲ ಜೋಡಿಸ್ಕೊಂಡು ಮೊದಲ ವಾರದಿಂದ ಯಾವ ರೀತಿ ಪೂಜೆ ಮಾಡ್ತಾ ಇದ್ನೋ ಹಾಗೆ ಪೂಜೆ ಮಾಡಿ ರಾಯರ ಫೋಟೋ ಇಟ್ಟೆ. ನಾವು ಮಂತ್ರಾಲಯಕ್ಕೆ ಅಂತಲೇ ಹೊರಟ್ವಿ. ಬಟ್ಟೆ ಪ್ಯಾಕ್ ಆಗಿತ್ತು, ದುಡ್ಡಿತ್ತು, ಎಲ್ಲ ಇತ್ತು. ಆದರೆ ಸಡನ್ಲಿ ಕ್ಯಾನ್ಸಲ್ ಆಯಿತು. ಹಂಗಾಗಿ 2 ದಿನ 3 ದಿನ ಆದಮೇಲೆ ನನಗೆ ತುಂಬ ಅಳು ಬಂತು. ರಾಯರ ಫೋಟೋ ಮುಂದೆ ನಿಂತು, ರಾಯರೇ ನಾನು ಏನು ತಪ್ಪು ಮಾಡಿದ್ದೀನಿ, ನಾನು ಯಾಕೆ ನೀವು ಕರೆಸ್ಕೊತಿಲ್ಲ ಅಂತ ನಾನು ತುಂಬ ಹತ್ಕೊತ ಕೇಳಿದೆ. ಆಗ ನನಗೆ ಗೊತ್ತಿಲ್ಲದೇ ಮಂತ್ರಾಲಯದಿಂದ ಮಂತ್ರಾಕ್ಷತೆ ಮತ್ತು ಪ್ರಸಾದ ನನಗೆ ಸಿಕ್ತು. ಇಷ್ಟು ಸಾಕು ಅಲ್ವಾ ರಾಯರು ನನ್ನ ಜೊತೆಗಿದ್ದಾರೆ ಅಂತ ಹೇಳೋಕ್ಕೆ. ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ಗಣಪತಿ ಪೂಜೆಯನ್ನು ಮಾಡಬೇಕು. ನಾನು ಮೊದಲು ರಾಯರಿಗೆ ಪೂಜೆ ಮಾಡುವಾಗ ಕುಂಕುಮ ಅರಿಶಿನ ಬಳಸಬಾರ್ದು, ಗೆಜ್ಜೆ ವಸ್ತ್ರ ಹಾಕಬಾರ್ದು, ಹಾಗೂ ಊದುಬತ್ತಿ ಬೆಳಗಬಾರ್ದು. ಇದೇನು ನನಗೆ ಗೊತ್ತಿರಲಿಲ್ಲ. ನನ್ನ ಇಷ್ಟದಂತೆ ನಾನು ಪೂಜೆ ಮಾಡ್ತಾ ಇದ್ದೆ. ಈಗ ಗೊತ್ತಾಗ್ತಾ ಇದೆ, ರಾಯರಿಗೆ ಪೂಜೆ ಹೇಗೆ ಮಾಡ್ತೀವಿ ಅನ್ನೋದಲ್ಲ, ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅನ್ನೋದು ಮುಖ್ಯ ಅಂತೇಳಿ. ರಾಯರ ಮೇಲೆ ಭಕ್ತಿ ಹೇಗೆ ಬಂತು ಅನ್ನೋದೇ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ನಾನು ಹೇಗೆ ರಾಯರ ಭಕ್ತೆ ಆದೆ, ಅವರು ನನ್ನೊಡನೆ ಹೇಗಿದ್ದರು, ನನಗೆ ಹೇಗೆ ನಂಬಿಕೆ ಬಂತು ಅನ್ನೋದನ್ನು ಸಹ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಷ್ಟ ಆದರೆ ಹೋಗಿ ನೋಡಿ. ಇದು ರಾಯರಿಗೆ ಮಂತ್ರಾಲಯದಲ್ಲೇ ಇರುವಂತೆ ಮಾಡಿದ ಮಂಚಾಲ ಮನೆಗೆ ಮಡ್ಲಕ್ಕಿ, ಸೀರೆ, ಬಳೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನೈವೇದ್ಯಂ ಸಮರ್ಪಯಾಮಿ, ನಾನಾ ವಿಧ ಪರಿಮಳ ಪುಷ್ಪಂ ಸಮರ್ಪಯಾಮಿ. ರೆಡಿ ಮಾಡಿಕೊಂಡಿದ್ದ ಹಯಗ್ರೀವನ ಮಂಚಾಲಮ್ಮ ಹಾಗೂ ರಾಯರಿಗೆ ನೈವೇದ್ಯ ಮಾಡಿದೆ. ಆಮೇಲೆ ತುಪ್ಪದ ಆರತಿ ಮಾಡಿ ರಾಯರಿಗೆ ನಮಸ್ಕಾರ ಮಾಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಈ ಮಂತ್ರನ 108 ಬಾರಿ ಜಪಿಸಿ ಆಮೇಲೆ ಮಠಕ್ಕೆ ಹೊರಟ್ವಿ. ಮಠಕ್ಕೆ ಹೊರಡೋ ಟೈಮಲ್ಲಿ ನಾನು ನನ್ನ ತಂಗಿರಿಗೇನು ಕಾಲ್ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕೆಂದರೆ ದೊಡ್ಡವಳಿಗೆ ಪಾಪು ಹಠ ಮಾಡ್ತಾ ಇರ್ತಾನೆ, ಕೆಲಸ ಆಗಿರೋದಿಲ್ಲ, ನಿಧಾನಕ್ಕೆ ಬರಲಿ ಅಂತ ಸುಮ್ಮನಿದ್ದೆ. ಚಿಕ್ಕವಳಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತೇಳಿ ಕಾಲ್ ಮಾಡೋಕ್ಕೆ ಹೋಗಿರಲಿಲ್ಲ. ಅರ್ಜೆಂಟ್ ಏನು ಮಾಡ್ಕೊಳೋದು ಬೇಡ, ನಿಧಾನಕ್ಕೆ ಬರಲಿ ಅಂತ ಸುಮ್ಮನೆ ಇದ್ದೆ ಅಷ್ಟೇ. ನನ್ನ ದೊಡ್ಡ ತಂಗಿ ಹೆಸರು ವಿದ್ಯಾಶ್ರೀ ಅಂತ. ಅವಳು ಹೇಗೆ ಬಂದಳು ಅಂದರೆ, ನಮ್ಮ ಮನೆಯಿಂದ ಕ್ರಾಸ್ ಒಂದು 5 ಸೆಕೆಂಡ್ಸ್ ಆಗಿದ್ದರೆ ನಾವೇ ಹೋಗಿರ್ತಿದ್ವಿ, ಅವಳು ಮನೆಗೆ ಬರ್ತಾಯಿದ್ಲು. ಜಸ್ಟ್ ಮಿಸ್ ಆಗ್ತಾಯಿತ್ತು. ಅದಕ್ಕೆ ಆಕೆ ಹೇಳ್ತಾ ಇದ್ಲು, ರಾಯರು ನನ್ನನ್ನು ಕರೆಸ್ಕೋಬೇಕು ಅಂತ ಇದ್ದರು ಅನಿಸುತ್ತೆ, ಅದಕ್ಕೆ ಸರಿಯಾದ ಟೈಮ್ಗೆ ಬಂದಿದ್ದೀನಿ ಅಕ್ಕ ಅಂತೇಳಿ. ಅದು ನಿಜ ಅನಿಸುತ್ತೆ ಅಲ್ವಾ? ಶಿವಮೊಗ್ಗದ ಬೊಮ್ಮನಕಟ್ಟೆಯಲ್ಲಿರೋ ಮಠಕ್ಕೆ ಬಂದ್ವಿ. ನಾನು ಇಷ್ಟು ಸಲ ಮಠಕ್ಕೆ ಹೋದಾಗ ಆಗಿರೋ ಅನುಭವ ಒಂದು ಹೇಳ್ತೀನಿ, ತಪ್ಪಿದ್ರೆ ಸಾರಿ. ಬೇರೆ ದೇವಸ್ಥಾನಗಳಲ್ಲಿ ಹೋದಾಗ ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಮಾತ್ರ
ಅವರಿಗೆ ದೇವ್ರು ಕಂಡ್ರೆ ಸಾಕು ಅನ್ನೋ ಥರ ಹೋಗಿ ಮುಂದೆ ನಿಲ್ಲೋದು, ಆರತಿ ಮಾಡುವಾಗ ಹಿಂದೆ ಕಾಣಿಸುತ್ತೋ ಇಲ್ಲೋ ಅನ್ನೋ ಪರಿಜ್ಞಾನ ಇಲ್ಲದೆ ಮುಂದೆ ನಿಲ್ತಾರೆ. ಅವ್ರು ನಮಸ್ಕಾರ ಮಾಡಿದರೆ ಸಾಕು ಅಂತೇಳಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿರ್ತಾರೆ. ಪ್ರದಕ್ಷಿಣೆ ಹಾಕೋವಾಗ ಡಿಕ್ಕಿ ಹೊಡಿಯೋದೇನು, ನೂಕೋದೇನು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಇನ್ನೂ ಕೆಲವೊಬ್ರು ಇರ್ತಾರೆ, ದೇವರು ಅವ್ರಿಗೆ ಸ್ವಂತ ಅನ್ನೋ ಥರ ನಡ್ಕೊತಾ ಇರ್ತಾರೆ. ಆದರೆ ನನಗೆ ಈ ಮಠದಲ್ಲಿ ಹಾಗೆ ಅನುಭವ ಆಗಿಲ್ಲ. ಯಾಕಂದರೆ ಎಲ್ಲರೂ ತಾಳ್ಮೆಯಿಂದ ನಮಸ್ಕಾರ ಮಾಡ್ತಿರ್ತಾರೆ. ಅಕಸ್ಮಾತ್ ಮಿಸ್ ಆಗಿ ಏನೇ ಆಗಲಿ ಟಚ್ ಆದರೂ ಅಥವಾ ಹಿಂಗೆ ಅಂತ ಸಾರಿ ಅಂತ ಅವ್ರು ಕೇಳ್ತಾರೆ, ಇಲ್ಲ ನಾವು ಕೇಳ್ತೀವಿ, ಇಲ್ಲ ನೀವೇ ಮುಂದೆ ಹೋಗಿ ಅಂತಾರೆ, ಇಲ್ಲ ನೀವೇ ಮುಂದೆ ಹೋಗಿ ಅಂತ ನಾವು ಹೇಳ್ತೀವಿ. ಈ ಥರ ಅನುಭವನೇ ನನಗೆ ತುಂಬ ಆಗಿರೋದು. ಯಾಕಂದರೆ ತುಂಬ ತಾಳ್ಮೆಯಿಂದ ಇರ್ತಾರೆ ಮಠದಲ್ಲಿ. ರಾಯರು ಆ ತಾಳ್ಮೆ ಕೊಡ್ತಾರೆ ಅಂತ ಅನಿಸುತ್ತೆ ಅಲ್ವಾ. ನಾವು ಇನ್ವೈಟ್ ಮಾಡಿದ ಟೈಮ್ಗೆ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಎಲ್ಲ ಬಂದರು. ಅವ್ರಿಗೆಲ್ಲ ಊಟ ಬಡಿಸಿದ್ವಿ. ಅದಕ್ಕೆ ನನ್ನ ತಂಗಿ ತುಂಬಾ ಹೆಲ್ಪ್ ಮಾಡಿದ್ಲು. ಹಾಗೆ ಫಲತಾಂಬಲ ಜೊತೆ ಕೊಡೋಕ್ಕೆ ಅಂತ ಬಾಕ್ಸ್ ತೊಗೊಂಬಂದಿದ್ದೆ. ಬಾಕ್ಸ್ ಮೇಲೆ ರಾಯರಿದ್ದಾರೆ ಅಂತ ಬರೀರಿ ಅಂತ ಹೇಳಿದೆ. ಅವರು ಇಲ್ಲ ಇಂಗ್ಲೀಷಲ್ಲಿ ಬರೀದು ಕೊಡಿ ಅಂದರು. ಅದ್ರ ಮೇಲೆ ಗುರುರಾಯರು ಅಂತ ಬರೆಸ್ದೆ. ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಬಂದಿದ್ದು ವಿಡಿಯೋ ಮಾಡ್ಕೊಂಡಿಲ್ಲ. ಕೊನೆಗೆ ನಾನು, ನನ್ನ ತಮ್ಮ ಮತ್ತು ಅವನ ಫ್ರೆಂಡ್ ಊಟ ಮಾಡಿದ್ವಿ. ನನ್ನ ಚಿಕ್ಕ ತಂಗಿ ಲೇಟಾಗಿ ಬಂದಳು, ಹಾಗಾಗಿ ಅವಳು ಈ ವಿಡಿಯೋದಲ್ಲಿ ಇಲ್ಲ. ರಾಯರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.